ಅಲ್ಲ, ಖರ್ಚಿಗೆ 1 ರೂಪಾಯಿನೂ ಕಾಸು ಇಲ್ವಲ್ಲ, ಏನು ಮಾಡೋದು? ಯಾರನ್ನ ಕೇಳಿದ್ರೂ ಇಲ್ಲ ಇಲ್ಲ ಅಂತಾರೆ. ನನ್ನ ಮಕ್ಕಳು ನನ್ನ ಹತ್ರ ಇದ್ದರೆ ಮಾತ್ರ ಬರ್ತಾರೆ. ಅದೇ ನಾನು ಯಾರಿಗಾದ್ರೂ 1 ರೂಪಾಯಿ ಕೇಳಲಿ, ಹ್ಞೂ ಯಾರೂ ಬಿಚ್ಚಲ್ಲ ಅಂತಾರೆ. ನಮ್ಮ ಅಪ್ಪನ ಕೇಳೋಣ ಅಂದರೆ ಅಯ್ಯಪ್ಪ ಬೇರೆ ಕೊಡೋದೇ ಇಲ್ಲ ಅಂತಾರೆ. ಅಲ್ಲ, ಅಡ ಇಡೋಕ್ಕೆ ಮನೆ ಪತ್ರ ಎಲ್ಲ ಎತ್ಕೊಂಡೋಗಿ ಇಟ್ಬಿಟ್ಟಿದ್ದೀನಿ, ಹೊಲದ್ದೂ ಇಲ್ಲ, ಇನ್ನೇನಿದೆ ಇಡೋಕ್ಕೆ? ಹಾಂ, ನಮ್ಮಮ್ಮನೂ ಒಂದೇ ಒಂದು ಕಾಸು ಬಿಡಿ ಕಾಸು ಇಟ್ಕೊಳ್ಳಲ್ಲ. ಒಡವೆ ತೊಗೊಳ್ಳೋಣ ಅಂದರೆ ಅದೂ ಅಯ್ಯ ಮಾತ್ರ ಇಲ್ಲ. ಮತ್ತೇನು ಮಾಡಲಿ? ಹಾಂ, ನಾನು ಹೆಂಡ್ತಿನ ಕೇಳಲ್ಲ ಅಂದರೆ ಅವಳು ಕುತ್ತಿಗೆ ಇದ್ದ ತಾಳಿ ಕೂಡ ಇಲ್ಲ, ಅದನ್ನು ತೊಗೊಂಡು ಇಟ್ಬಿಟ್ಟಿದ್ದೀನಿ. ಮತ್ತೇನು ಮಾಡಲಿ? ಅಡುಗೆ ಮನೆ ಒಳಗಡೆ ಏನಾದರೂ ಪಾತ್ರೆ ಸಾಮಾನೇನ ಇದೆಯಾ ಹೋಗಿ ನೋಡ್ಲಾ? ಅದಕ್ಕೂ ಮೊದಲು ನಾನು ಹೆಂಡ್ತಿ ನಮ್ಮ ಅಮ್ಮ ಇದ್ದಾರೆ ಅಂತ ನೋಡಬೇಕು. ಅವರಿದ್ದರೆ ಎಲ್ಲ ಕೆಲಸ ಹಾಳಾಗ್ಬಿಡುತ್ತೆ. ಮನೆ ಒಳಗಡೆ ಇವರಿಬ್ಬರೂ ಇಲ್ಲ, ಹಾಗಾಗಿ ಇದೇ ಒಳ್ಳೆ ಸಮಯ. ನೋಡ್ತೀನಿ ಅಡುಗೆ ಮೇಲೆ ಏನು ಪಾತ್ರೆ ಇದಾವ ಅಂತ. ಅರೆ, ಒಲೆ ಉರಿತಾನೆ ಐತೆ, ಇವ್ರು ಯಾರೂ ಇಲ್ವಲ್ಲ ಇಲ್ಲಿ. ಒಳ್ಳೆದಾಯ್ತು, ಎಲ್ಲಾದರೂ ಹೋಗಲಿ. ಅಲ್ಲ, ಈ ಅಡುಗೆ ಮನೆಯಲ್ಲಿ ಏನಾದರೂ ಸಿಗುತ್ತಾ? ಏನೂ ಇಲ್ಲ ಅಡುಗೆ ಮನೆಯಲ್ಲಿ. ಹೇ, ಓ, ವರಾಂಡದಲ್ಲೇನೋ ಐತೆ. ಅರೆ, ಹಿತ್ತಾಳೆ ಅಂಡೆ ಐತೆ. ಅಲ್ಲ, ಇದನ್ನ ಇಷ್ಟು ದಿನ ನನ್ನ ಕಣ್ಣಿಗೆ ಕಾಣಿಸ್ದಂಗೆ ಇಟ್ಟಿದ್ರ ಇವರು? ಇದನ್ನ ಮಾರಿದ್ರೆ ಇವತ್ತಿನ ತಿಂಡಿ ಖರ್ಚಿಗೆಲ್ಲ ಏನು ಯೋಚನೆ ಇಲ್ಲ. ಹೌದು, ಹಂಗಂದ್ರೆ ಇದನ್ನ ಎಸ್ಕೇಪ್ ಮಾಡಲೇಬೇಕು. ಎಸ್ಕೇಪ್. ಯಪ್ಪ ದೇವ್ರೆ, ಆಚೆ ಕಡೆ ಎಷ್ಟು ಬಿಸಿಲಿದೆ, ಇದ್ದಕ್ಕಿದ್ದಂಗೆ ಬಿಸಿಲು ಹೆಚ್ಚಾಗೋಯ್ತಲ್ಲ. ಇಷ್ಟು ದಿನ ಹಂಗೆ ಥಂಡಿ ಆಗಿತ್ತು, ಆದರೆ ಇವತ್ತು ಸುಡ ಸುಡ ಬಿಸಿಲು. ಯಪ್ಪ, ಈ ಬಿಸಿಲಲ್ಲಿ ಸುಸ್ತಾಗ್ಬಿಡುತ್ತೆ. ಕೆಲಸ ಮಾಡಿ ಸಾಕಾಗೋಯ್ತು, ಮೈನಲ್ಲೂ ಮಾಡಿ ಅಲ್ಲೂ ಮಾಡಿ. ಯಪ್ಪ ದೇವ್ರೆ, ಎಲ್ಲೋದ್ರು ಇವರು? ಯಾವಾಗಲೂ ಮಳೆ ಇರ್ತಾ ಇದ್ರಲ್ಲ, ಎಲ್ಲೋದ್ರೋ ಏನೋ. ಅಯ್ಯಯ್ಯೋ, ಒಲೆ ಬೇರೆ ಉರಿತಾನೆ ಇದೆ. ಈ ಎತ್ತೆಗೆ ಎಷ್ಟು ಸಾರಿ ಹೇಳ್ತೀನಿ ಒಲೆ ಆರಿಸಿ ಹೋಗತ್ತೆ ಆಚೆ ಹೋಗ್ಬೇಕಾದ್ರೆ ಅಂತ, ಕೇಳೋದೇ ಇಲ್ಲ. ನೀರೊಲೆ ಗುರಿ ಹಾಕಿದ್ರೂ ಇಲ್ಲೋ, ಸ್ನಾನ ಬೇರೆ ಮಾಡಬೇಕಾಗಿತ್ತು. ತಡಿ ಹೋಗಿ ನೋಡ್ತೀನಿ ನಾನೇ. ಅರೆ, ಇಲ್ಲಿ ಹಿತ್ತಾಳೆ ಅಂಡೆ ಇತ್ತಲ್ಲ, ನೀರು ಕಾಯಿಸೋದು ಏನಾಯ್ತು? ಹಿತ್ತಾಳೆ ಅಂಡೆ ಏನಾಯ್ತು? ಯಾರು ತಗೊಂಡು ಹೋಗ್ತಾರೆ? ಏನು ಮಾಡಲಿ, ಎಲ್ಲಿ ಹುಡುಕ್ಲಿ? ಅಲ್ಲ, ಆ ಹಿತ್ತಾಳೆ ಅಂಡೆ ಕಳ್ಳರು ಬೇರೆ ಬರ್ತಾರಾ? ಹಾಂ, ಇದ್ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಅಯ್ಯೋ ಅತ್ತೆ, ನಾನು ನಿಮಗೆ ಬೆಳಗ್ಗೆ ಹೇಳಿರ್ಲಿಲ್ವಾ ನೀರೊಳಗೆ ಉರಿ ಹಾಕ್ಬಿಟ್ಟು ಬನ್ನಿ ಸ್ನಾನ ಮಾಡೋ ಹೋಗೋದು ಸಾಯಂಕಾಲಕ್ಕೆ ಹೊಲದಿಂದ ಬಂದ್ಮೇಲೆ ಅಂತ? ನೀನು ಹೇಳಿದ್ದೆ, ನಾನು ಹಾಕ್ಬಿಟ್ಟು ಹೋಗಿದ್ನಲ್ಲ. ಹೋಗು ಮಾಡ್ಕೊ ಬರೋಗು, ನೀನು ಮೊದಲು ಮಾಡ್ಕೊ ಬಾ, ಆಮೇಲೆ ನಾನು ಮಾಡ್ಕೋಬೇಕು. ಅಯ್ಯೋ ಅತ್ತೆ, ಅಲ್ಲಿ ನೀರು ಒಲೆನಲ್ಲಿ ನೀರು ಒಲೆ ಮಾತ್ರ ಐತೆ, ಅಂಡೇನೇ ಇಲ್ಲ. ಏನು ಏನು ಹೇಳ್ತಾ ಇದ್ಯಾ? ನೀರೊಲೆ ಅಂಡೆ ಕಾಣಿಸ್ತಾ ಇಲ್ವಾ? ಅಯ್ಯೋ, ಅದು ಮಡ್ಕೆದಲ್ಲ, ಹಿತ್ತಾಳೆ ಅಂಡೆ. ಅಯ್ಯೋ, ಅದು ಮಕ್ಕಕ್ಕೆ ಯಾರು ಎತ್ಕೊಂಡೋದ್ರಪ್ಪ ಅದನ್ನ? ಓ, ಹಿತ್ತಾಳೆ ಹಂಡೆನಾ? ಅದಕ್ಕೆ ಕಳ್ತನ ಆಗಿರೋದದು. ಬಿಡಿ, ನೀವಿನ್ನದನ್ನ ಕಣ್ಣಲ್ಲಿ ನೋಡೋದಿಲ್ಲ. ಏನು ಹೇಳ್ತಾ ಇದ್ಯಾ? ಅದೇನಂತ ಅರ್ಥ ಆಗುತ್ತಾರೆ ಹೇಳು. ಯಾಕತ್ತೆ, ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಆ ಎಂಡೆಗೆ ಕಳ್ಳರು ಯಾರು ಅಂತ? ಬೇರೆ ಯಾರು ಅಲ್ಲ, ನಿಮ್ಮ ಮಗನೇ, ಅವರೇ ಕತ್ಕೊಂಡು ಹೋಗಿರೋದು. ಏ ಜಯ, ಬಾಯಿಗೆ ಬಂದಾಗ ಮಾತಾಡಬೇಡ. ಇದು ಅವನದೇ ಮನೆ, ಅವನ ಮನೆಯಲ್ಲಿ ಅವನೇ ಕದೀತಾನಾ? ಅಯ್ಯೋ, ಇದೇನು ಹೊಸ್ತಾ? ಮನೆಯಲ್ಲಿ ಒಂದು ಪಾತ್ರೆ ಇಲ್ಲ, ಒಂದು ಚೆನ್ನಾಗಿರೋ ಸೀರೆ ಇಲ್ಲ. ನಮ್ಮಮ್ಮ ಕೊಟ್ಟಿದ್ದು ಮದುವೆಗೆ ಅಂತ ರೇಷ್ಮೆ ಸೀರೆ, ಅದೂ ಇಲ್ಲ. ಇದನ್ನೆಲ್ಲ ಕದ್ದಿರೋರಿಗೆ ಈ ಅಂಡೆ ಯಾವ ಲೆಕ್ಕ ಹೇಳಿಯತ್ತೆ? ಅಷ್ಟೇ ಅಲ್ಲ, ನೀವು ನಂಬ್ತಿರೋ ಬಿಟ್ಟರೆ ನನಗೆ ಗೊತ್ತಿಲ್ಲ, ನನ್ನ ಕುತ್ತಿಗೆಯಲ್ಲಿ ತಾಳಿನ ಸಹ ಇಲ್ಲ ಗೊತ್ತಾ, ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸುಮ್ಮನಿರು, ನನ್ನ ಮಗನ ಮೇಲೆ ಏನೋ ಹೇಳ್ಬೇಡ. ಅವನಂಗೆಲ್ಲ ಮಾಡಲ್ಲ, ನಿಂದೆಲ್ಲ ತಪ್ಪು. ನೀನೇ ಅವ್ನ ಬಾಯಿಗೆ ಬಾಯಿ ಕೊಟ್ಟು ಮಾತಾಡ್ತೀಯಾ, ಅದಕ್ಕೆ ಅವನಂಗೆಲ್ಲ ಮಾಡ್ತಾನೆ. ನೀನು ಮದುವೆ ಹಾಕ್ಮೇಲೆ ಅವ್ನು ಕರೆಕ್ಟಾಗಿ ಇದ್ದ, ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಹಿಂಗೆ ಹಾಳಾಗೋಗಿರೋದು ಅವನು. ಹೌದು ಹೌದು ಅತ್ತೆ, ನಾನೇ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಬಂದು ಹಿಂಗೆಲ್ಲ ಹೇಳ್ಕೊಡ್ತಾ ಇರೋದು ಅವ್ರಿಗೆ. ಏನು ಹೇಳ್ತಿರತ್ತೆ, ಸ್ವಲ್ಪ ನ್ಯಾಯವಾಗಿ ಮಾತಾಡಿ. ಇನ್ನು ಮುಂದೆ ಆದರೂ ನಿಮ್ಮ ಮಗನ ಪರ ವಯಸ್ಸು ಮಾತಾಡೋದು ಕಡಿಮೆ ಮಾಡಿ, ಆಯ್ತಾ? ಅಯ್ಯೋ ದೇವ್ರೆ, ಇದ್ದಿದ್ದು ಒಂದೇ ಒಂದು ಅಂಡ, ಅದು ಹೋಯ್ತಲ್ಲಪ್ಪ. ಇವಾಗ ಹೇಳ್ಕೊಳಕ್ಕೆ ಅಂತ ಒಂದೇ ಒಂದು ಹಿತ್ತಾಳೆ ಸಾಮಾನು ಕೂಡ ಮೈನಲ್ಲಿ ಇಲ್ವಲ್ಲ. ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ ಅತ್ತೆ. ಅಂತ ಮಗನ ಇಟ್ಟಿದ್ದ ತಪ್ಪಿಗೆ ಎಲ್ಲ ಅನುಭವಿಸ್ಬೇಕು. ಅದೆಲ್ಲ ಹೋದ್ರೆ ಹೋಗ್ಲಿ ಬಿಡು. ಅಲ್ಲ, ದೊಡ್ಡದಾಗಿ ಹೇಳ್ಕೊಂತೀಯ ನಮ್ಮಮ್ಮ ಹಾಗೆ ನಮ್ಮಪ್ಪ ಹೀಗೆ, ನಮ್ಮದು ದೊಡ್ಡದು ಕೂಡ ಹಾಗೆ ಹೀಗೂ ಮಣ್ಣು ಮಸಣೆ ಅಂತ ಅವ್ರು ಮಾಡಿದ್ದು ಸರಿನಾ? ನಿಂಗೆ ಇದ್ರ ಬಗ್ಗೆ ಎಲ್ಲ ಏನು ಅನ್ಸೋದೇ ಇಲ್ವಾ? ಅವ್ರ ವಿಷಯ ಯಾಕಿವಾಗ? ನಿಮ್ಗೇನು ಮಾಡಿದ್ರು ಅವರು? ನನಗೇನು ಮಾಡಿಲ್ಲಮ್ಮ. ಹಿಂಗೆ ಹೊಲದಲ್ಲಿ ಕೂಲಿ ಕೆಲಸ ಮಾಡಬೇಕಾದ್ರೆ ನನ್ನ ಪಕ್ಕದ ಮನೆಯವಳು ಹಿಂಗೆ ಒಂದು ವಿಷಯ ಹೇಳಿದ್ಲು. ಅವಳು ನಿಮ್ಮೂರಿಗೆ ಹೆಣ್ಣು ಕೊಟ್ಟಿದ್ದಳಲ್ಲ, ಹಾಗಾಗಿ ವಿಷಯ ನನಗೆ ಗೊತ್ತಾಯ್ತು ಅಷ್ಟೇ. ನಿನ್ನ ತಮ್ಮನಿಗೆ ಯಾರೋ ಹೆಣ್ಕೊಳೋರು ನಿಮ್ಮ ಮನೆಗೆ ಬಂದಿದ್ರಂತಲ್ಲ, ಇನ್ನೇನು ಮಾತುಕತೆನ ಹಾಕೋಗಿರ್ಬೇಕಪ್ಪ. ಅಲ್ಲ, ನಿಮ್ಮಮ್ಮ ನಿಂಗೆ ಈ ವಿಷಯದ ಬಗ್ಗೆ ಒಂದು ಮಾತು ಮಾತಾಡೇ ಇಲ್ಲ. ಅಲ್ಲ, ಹೆಣ್ಕೊಳೋರು ಮನೆಗೆ ಬರ್ತಾರೆ, ಮನೆ ಮಗಳು ಇರ್ಬೇಕಲ್ಲ ಮನೆಯಲ್ಲಿ, ಅಷ್ಟು ನಿಂಗೆ ಗ್ಯಾರ ನಿಮ್ಮಮ್ಮನಿಗೆ ನಿನ್ನ ಕರೆದೇ ಇಲ್ಲ. ಅತ್ತೆ, ನೀವು ಏನು ಹೇಳ್ತಾ ಇದ್ದೀರಾ? ನನ್ನ ತಮ್ಮನಿಗೆ ಹೆಣ್ಕೊಡೋರು ಶಾಸ್ತ್ರ ಆಗೋಗಿದೆಯಂತ? ಇಲ್ಲ ಅತ್ತೆ, ನಿಮ್ಗೆ ಸುಳ್ಳಲ್ಲಿರ್ಬೇಕು. ನಮ್ಮಮ್ಮ ನಂಗೆ ಹೇಳ್ತಾ ಇದ್ರಲ್ಲ ಹಿಂಗೆಲ್ಲ ಇದ್ದಿದ್ರೆ.
ಅದನ್ನೇ ನಾನು ಕೇಳ್ತಾ ಇರೋದು. ನಿಮ್ಮಮ್ಮ ನಿಂಗೊಂದು ಮಾತು ಹೇಳ್ದಲೆ ಇಷ್ಟೊಂದು ಮುಂದುವರೆದಿದಾರಲ್ಲ, ಯಾಕೆ ಅಂತ ನೀನ್ ಲೆಕ್ಕಕ್ಕೆ ಇಲ್ವಾ ಹೆಂಗೆ? ಹಾ, ಮದುವೆ ಮಾಡ್ಕೊಟ್ಮೇಲೆ ಎಲ್ಲ ಸಂಬಂಧ ಕಳ್ಕೊಬಿಟ್ಲೆ ಹೆಂಗೆ ನಿಮ್ಮಮ್ಮ? ಒಂದ್ಸರಿ ಯಾವುದಕ್ಕೂ ಕೇಳು ಆಯ್ತಾ? ಯಾವಾಗೂ ನನ್ನ ಮಗನ ಮೇಲೇನೆ ದೂರದಲ್ಲ. ಅವನಿಗೂ ಸ್ವಲ್ಪ ಏನಾದ್ರೂ ಅತ್ತೆ ಮನೆ ಕಡೆಯಿಂದ ಏನಾದ್ರು ಬರಂಗಿದ್ರೆ ಅವನಾಗ ಹಿಂಗಿರ್ತಿದ್ದ, ಅವನು ಚೆನ್ನಾಗೇ ಇರ್ತಾ ಇದ್ದ. ಆದ್ರೆ ಅದನ್ನೆಲ್ಲ ಏನೂ ಕೇಳಬೇಡ. ಬರೀ ಯಾವಾಗೂ ನನ್ನ ಮಗ ಕೆಲ್ಸಕ್ಕೆ ಹೋಗೋ ಅಂತ ಮಾತು ಹೇಳಕ್ ಬರ್ತಿಲ್ಲ. ನಿಮ್ಮ ಅಪ್ಪಗೆ ತಮ್ಮಂದ್ರಿಗೆ ಹೇಳ್ಬಿಟ್ಟು ಅವ್ನಿಗೆ ಒಂದು ಕೆಲಸ ಕೊಡ್ಸೋದು ಬೇಡ, ಒಂದು ಸ್ವಲ್ಪ ಜಮೀನು ಕೊಡ್ಸೋದು, ಅವ್ನು ಚೆನ್ನಾಗೇ ಇರ್ತಾ ಇದೆ ಎಲ್ಲ ಥರನು. ಅದೆಲ್ಲ ಏನು ಹೇಳ್ಬೇಡ, ಬರೀ ಇಂಥವೇ ಮಾತಾಡು. ನನ್ನ ಮಗ ಹಂಗಾದ ಹಿಂಗಾದ ಅಂತ. ಹೆಂಡತಿ ಅಂದ್ರೆ ಅಷ್ಟೇ ಅಲ್ಲಮ್ಮ, ಎಲ್ಲ ಮಾಡಬೇಕು. ಹೋಗಿ ನೋಡು ಬೇರೆಯವ್ರ ಮನೆಯೆಲ್ಲ ಹೆಂಗಿದ್ದಾರೆ ಅಂತ. ತವ್ರ ಮನೆಯಿಂದ ತಗೊಬಂದು ಅತ್ತೆ ಮನೆನ ಚೆನ್ನಾಗಿ ಉದ್ಧಾರ ಮಾಡ್ತಾರೆ. ನೀನು ಏನು ಕೇಳಬೇಡ, ಬರೀ ಗಂಡನ ಬೈಯೋದು, ನನ್ನ ಬೈಯೋದು. ಇದನ್ನ ಬಿಟ್ಟರೆ ಏನು ಮಾಡಿದ್ಯಾ? ಅದೆಲ್ಲ ಎಲ್ಲಾದ್ರೂ ಹೋಗ್ಲಿ, ನಿನಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, 2 ಮೊಮ್ಮಕ್ಕಳಾಗಿದ್ದಾರೆ. ಒಂದೇ ಒಂದು ಸಾಯಾದ್ರೂ ಬಂದ್ಬಿಟ್ಟು ನಿಮ್ಮಮ್ಮ ನನ್ನ ಮಗಳ ಮನೆ ಹೆಂಗಿದೆ, ನನ್ನ ಮಗಳು ಹೆಂಗಿದ್ದಾಳೆ ಅಂತ ಬಂದು ನೋಡಿದಾಳಾ? ಇಲ್ವಲ್ಲ. ಯಾಕೆ? ನೀ ಅವ್ರ ಮಗಳಲ್ವಾ? ನಿನಗೆ ತಾಯಿ ಮೇಲೆ ಪ್ರೀತಿ ಇದೆ ತಾನೆ, ಹಾಗೆ ನಿಮ್ಮಮ್ಮಗ ನಿಮ್ಮ ಮೇಲೆ ಪ್ರೀತಿ ಇಲ್ಲ? ಸರಿ, ಅದೆಲ್ಲ ಏನು ಬೇಡ. ನಿನಗೆ ಮದುವೆನಲ್ಲಿ ಎಷ್ಟು ಹುಡುಗ ಹಾಕಿದಾರಮ್ಮ? ಎಷ್ಟು ದುಡ್ಡು ಖರ್ಚು ಮಾಡಿ ನಿಂಗೆ ಮದುವೆ ಮಾಡಿದ್ದಾರೆ ಹೇಳು? ನಾ ಇದನ್ನೆಲ್ಲ ಕೇಳಿದ್ರೆ ಕೆಟ್ಟೋಳಾಗ್ಬಿಡ್ತೀನಿ. ಅದಕ್ಕೆ ಏನು ಕೇಳೋದು ಬೇಡ, ಸೈಲೆಂಟ್ ಆಗಿದ್ದೀನಿ. ನೋಡಮ್ಮ ಜಯ, ನಾನು ನಿಂಗೆ ಬೈಬೇಕು ಅಂತ ಬೈತಾ ಇಲ್ಲ. ನನಗೆ ವಿಷಯ ಕೇಳಿ ಬೇಜಾರಾಯಿತು. ಅಲ್ಲ ಪಾಪ, ನನ್ನ ಮಗಳು ಈ ಥರ ಇದ್ದಾಳೆ ಅಂತ ಸ್ವಲ್ಪ ಯೋಚನೆ ನಿಮ್ಮ ಅಮ್ಮನಿಗೆ. ಅದೆಲ್ಲ ಹೋಗ್ಲಿ, ಒಂದು ಮಾತಾದ್ರೂ ನಿನಗೆ ಹೇಳಿದ್ಲಾ? ನಿನಗೆ ಹೇಳಿಲ್ಲ, ಒಟ್ಟಿನ ಮಗಳು ಇನ್ನು ಬೀದಿಗೆಲ್ಲ ಹೇಳ್ತಾಳೆ ಹೇಳು? ನೋಡೋಣ. ನನ್ನ ಹೆಂಗೋ ಇಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ನೋಡ್ತಾರೆ, ಇನ್ನು ಬರೋ ಬೀಗ್ರನ್ನ ಹೆಂಗೆ ನೋಡ್ತಾ ಅಂತ ನಾನು ನೋಡ್ಕೊತೀನಿ. ಆವಾಗ ಗೊತ್ತಾಗುತ್ತೆ. ನನ್ನ ಥರ ಎಲ್ಲ ಸುಮ್ಮನೆ ಇರಲ್ಲ, ಆಯ್ತಾ? ಸರಿ, ನಾನು ಹೋಗು ಸ್ವಲ್ಪ ಹೇಳ್ಕೈಸ್ಕೊಬರ್ತೀನಿ. ಹಂಗಂದ್ರೆ ನನ್ನ ತಮ್ಮನ ಮತ್ತೆ ನಿಶ್ಚಿತಾರ್ಥ ಆಗೋಗಿದ್ಯಾ? ಅಮ್ಮ ಯಾಕೆ ನಂಗೊಂದು ಮಾತು ಹೇಳಲಿಲ್ಲ? ಅಮ್ಮ ಹೋದ್ರೆ ಹೋಗ್ಲಿ, ಅಪ್ಪ ತಮ್ಮ ಯಾರಾದರೂ ನಂಗೊಂದು ಮಾತು ಹೇಳಿದ್ರಾ? ಅಲ್ಲ, ಇವ್ರನ್ನ ಮರ್ತೇ ಬಿಟ್ಟಿದ್ದಾರೆ ಹೆಂಗೆ? ಹಾಂ, ಓ ಇದಕ್ಕೆ ಇರ್ಬೋದು ಗಾದೆ ಇರೋದು, ಕೊಟ್ಟು ಹೆಣ್ಣು ಕುಲು ಕೊರಗೆ ಅಂತ. ಇದಕ್ಕೆ ಹೇಳ್ತಾರೇನೋ ಅಲ್ವಾ? ಅತ್ತೆ ಹೇಳಿದ್ದು ನಿಜಾನೇ ಅಲ್ವಾ? ಅತ್ತೆ ಹೇಳ್ದಂಗೆ ಅಮ್ಮ ಒಂದ್ಸಾರಿ ಕೂಡ ನಾನು ಹೇಗಿದ್ದೀನಿ ಅಂತ ಬಂದು ನೋಡೂ ಇಲ್ಲ, ನನ್ನ ಕೇಳೋದು ಇಲ್ಲ. ಯಾಕೆ? ನಾನು ಅಮ್ಮನಿಗೆ ಮಗಳೇ ಅಲ್ವಾ? ಯಾಕೆ ಈ ಥರ ಮಾಡ್ತಾರೆ ಅಮ್ಮ? ಅಮ್ಮ ಹೋದ್ರೆ ಹೋಗಲಿ, ಅಪ್ಪ ಆಗಲಿ ತಮ್ಮಂದ್ರಾಗಲಿ, ನನಗೆ ಯಾರಾದರೂ ಒಬ್ಬರಾದ್ರೂ ಹೇಳ್ಬೋದಾಗಿತ್ತಲ್ಲ ಈ ಥರ ಇದೆ ಅಂತ. ಯಾಕೆ ಹೇಳಲಿಲ್ಲ? ಓಹೋ, ಏನು ಕುಲಪುತ್ರ, ಏನು ಸಮಾಚಾರ ಇವತ್ತು ಬೆಳಗ್ಗೆನೆ ಇಷ್ಟೊಂದು ಟಿಪ್ ಟಾಪಾಗಿ ರೆಡಿಯಾಗೆಲ್ಲ ಹೋಗ್ತಾರೋ ಆಗಿದೆ? ಎಲ್ಲಿಗೆ ಅಂತ ಕೇಳ್ಬೋದಾ? ಮಮ್ಮಿ, ನಾನು ಹೋಗ್ತಾ ಇರೋದಲ್ಲ, ಇವಾಗ ಬರ್ತಾ ಇರೋದು. ನಾನು ರಾತ್ರಿನೇ ಹೋಗಿದ್ದೆ. ಓ ಹಂಗೇಳು, ಅದಕ್ಕೆ ಮತ್ತೆ ಬೆಳಗ್ಗೆ ಅಂತ ಸೌಂಡೇ ಕೇಳಿಸಿರ್ಲಿಲ್ಲ. ಸರಿ, ರಾತ್ರಿ ಎಲ್ಲಿಗೆ ಹೋಗಿದ್ದೆ? ಇಷ್ಟೊತ್ತಾಯ್ತು, ಇವಾಗ ಬರ್ತಿದ್ಯಾ? ಅದು ಮಮ್ಮಿ, ನಾನು ನಿಂಗೊಂದು ವಿಷಯ ಹೇಳಬೇಕು. ಅಣ್ಣಂದ್ರನ್ನ ಮತ್ತು ಅತ್ತಿಗೆಯರನ್ನ ಹಾಗೆ ಅಪ್ಪನ ಕರಿತೀಯಾ? ಏನಪ್ಪ ಅಂತ ತಲೆ ಹೋಗೋಂಥ ವಿಷಯ? ಎಲ್ಲಾರನ್ನೂ ಕರಿ ಅಂತ ಹೇಳ್ತಿದ್ಯಾ? ಅಮ್ಮ, ಮೊದಲು ಕರಿ, ನಾನು ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ. ನಿಮ್ಮ ಅಪ್ಪ ಮತ್ತು ಅಣ್ಣಂದ್ರು ಮೈನಲ್ಲಿಲ್ಲ, ನಿಮ್ಮ ಅತ್ತಿಗೆ ಇದ್ದಾರೆ. ತಡಿ, ಕರಿತೀನಿ. ಸರಿ ಇರು, ಕರಿತೀನಿ. ಓ, ಇಲ್ಲೇ ಇದ್ದಾರೆ ಇಬ್ರು. ಬನ್ರಿ ಒಂದು ನಿಮಿಷ ಇಲ್ಲಿ. ಏನತ್ತೆ ಕರೆದಿದ್ರಿ? ಸ್ವಲ್ಪ ಅಡುಗೆ ಮನೆ ಕೆಲಸ ಇತ್ತು, ಏನಾದರೂ ಆಗ್ಬೇಕಾಗಿತ್ತಾ? ಹೌದು ಅತ್ತೆ, ನನಗೂ ತುಂಬ ಕೆಲಸ ಇದೆ. ಏನಕ್ಕೆ ಕರೆದ್ರಿ? ಅಯ್ಯೋ, ನಾನೆಲ್ಲ ಕಣೆ ಕರೆದಿದ್ದು ನಿಮ್ಮನ್ನ, ನಿನ್ನ ಮೈದ್ನ. ಏನೋ ಹೇಳಬೇಕು, ಎಲ್ಲರೂ ಕರಿಯಮ್ಮ ಅಂದ. ಮನೇಲಿ ಯಾರು ಗಂಡಸಿಲ್ವಲ್ಲ, ಅದಕ್ಕೆ ನಿಮ್ಮನ್ನೇ ಕರೆದೆ. ಹೌದಾ? ನಮ್ಮ ಹತ್ರ ಮಾತಾಡೋಂಥ ವಿಷಯ ಏನಿದೆ? ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಒಂದೇನು ಮಾತಾಡಿಲ್ವಲ್ಲ? ಅದಕ್ಕೆ ಅದು ನಾನೇ ಹೇಳಿದ್ದು ನಿಮ್ಮನ್ನೆಲ್ಲ ಕರೆಯೋಕ್ಕೆ. ಅದೇನೆಂದರೆ, ಅದು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ. ಅದು ಅಮ್ಮ, ನಾನು ಮದುವೆ ಮಾಡ್ಕೊಂಡಿದ್ದೀನಮ್ಮ. ಮದ್ವೆನಾ? ಏನೋ ಏನು ಹೇಳ್ತಾ ಇರೋದೇನು? ಮದುವೆ ಮಾಡ್ಕೊಂಡಿದ್ದೀನಾ? ಏನೋ ಮಾತಾಡ್ತಾ ಇದೆಯಾ ನೀನು? ನಿನಗೆ ಎಷ್ಟು ಧೈರ್ಯ ಇರಬೇಕು ನಮ್ಮ ಹತ್ರ ಬಂದು ಹೇಳೋ ಮಾತಾ ಇದು? ಹೌದು ಅಮ್ಮ, ನನ್ನ ಮದುವೆ ವಿಚಾರ ನಿಮಗೆಲ್ಲ ಹೇಳಿದೆ, ಮತ್ತೆ ಯಾರಿಗೆ ಹೇಳ್ಬೇಕು ಹೇಳಿ? ಅಲ್ವೋ, ನೀನು ಮದುವೆ ಆಗಬೇಕು ಅಂತಿದ್ದಿದ್ರೆ ನಮ್ಮನ್ನು ಕೇಳಬೇಕಾಗಿತ್ತು. ಯಾಕೆ ನಾ ಮದುವೆ ಮಾಡ ಅಂತ ನಿಂಗೆ ಹೇಳಿದ್ವಾ? ಇಲ್ಲ ಅಮ್ಮ, ಅದು ಏನಪ್ಪ ಅಂದರೆ ಎಲ್ಲ ತುಂಬ ಅರ್ಜೆಂಟಾಗಿ ಆಗೋಯ್ತು. ಅದಕ್ಕೆ ನಿಮಗೆಲ್ಲ ಯಾರಿಗೂ ಹೇಳೋಕ್ಕಾಗಿಲ್ಲ. ಬೇಕಾದ್ರೆ ನೀವು ಈಗಲೂ ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡ್ಬೋದು. ಅಕ್ಕ, ಏನೇ ಇದು, ಇವನಿಗೆ ಇಷ್ಟೊಂದು ಧೈರ್ಯ ಇದೆ. ಅದು ಹೆಂಗೆ ಹೇಳ್ತಾ ನೋಡು, ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡ್ಬೇಕಂತೆ. ಅದು ಫ್ರೆಂಡ್ಸ್ ತಪ್ಪಾಗಿ ತಿಳ್ಕೊಬೇಡಿ, ನನಗೆ ಇದೊಂದು ಪದ ಬಾಯಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಬರೋದೇ ಇಲ್ಲ. ಏನದು ರಿಸೆಪ್ಷನ್? ಅದು ದಯವಿಟ್ಟು ನನಗೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಬೇಕಾದ್ರೆ ಹೇಳ್ತೀನಿ, ಆರತಕ್ಷತೆ. ಹೌದು ಕಣೆ, ನೋಡು ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಅಲ್ಲ, ಈ ವಿಚಾರ ಏನಾದರೂ ಮಾವನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ಇರು ನೋಡೋಣ, ಮದುವೆ ಚೆನ್ನಾಗಿದೆ. ಎಷ್ಟು ಧೈರ್ಯ ಇರಬೇಕು. ನಿಮ್ಮಪ್ಪ ಬರಲಿ ಇರು, ನಿನಗೆ ಬುದ್ಧಿ ಕಲಿಸ್ತಾರೆ. ಮಮ್ಮಿ, ಈ ವಿಷಯ ನಾನು ಅಪ್ಪಂಗೆ ಆಲ್ರೆಡಿ ಹೇಳಿದ್ದೆ. ಅಪ್ಪ ಏನೂ ಬೇಡ ಅಂತ ಹೇಳಿರಲಿಲ್ಲ. ಏನು? ಈ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಿದೆಯಾ? ನಿಮ್ಮಪ್ಪ ನನಗೊಂದು ಮಾತು ಹೇಳಿಲ್ವಲ್ಲ?
ಇಷ್ಟೆಲ್ಲ ಗೊತ್ತಿದ್ರು ಅದಕ್ಕೆ ಇಷ್ಟು ಧೈರ್ಯವಾಗಿ ಮದುವೆ ಮಾಡ್ಕೊಂಡು ಬಂದಿದ್ಯಾ ನೀನು. ಇರ್ಲಿ ಇರ್ಲಿ, ಏನು ಮಾಡ್ತೀರಾ ಮಾಡ್ರಿ. ಅದು ಮಮ್ಮಿ, ಅವಳನ್ನೂ ಕರ್ಕೊಬಂದಿದ್ದೀನಿ. ನೀವೆಲ್ಲರೂ ಸೇರಿ ಅವಳನ್ನ ಮನೆಗೆ ಕರ್ಕೋಬೇಕು. ಏನಪ್ಪ, ನಿನ್ನ ಹೆಂಡತಿನ ಜೊತೆ ಕರ್ಕೊ ಬಂದಿದ್ಯಾ? ಎಲ್ಲಿ ಮತ್ತೆ ಕರಿ ಒಳಗಡೆ ಮುಚ್ಚ್ರೆ ಬಾಯ್ನಾ. ಏಯ್ ನೋಡು, ಅವಳನ್ನ ಎಲ್ಲಿಂದ ಕರ್ಕೊ ಬಂದ್ಯೋ, ಹೇಗೆ ಕರ್ಕೊ ಬಂದ್ಯೋ, ಕರ್ಕೊಂಡು ಹಂಗೆ ಬಿಟ್ಬಿಡಪ್ಪ. ಬಿಟ್ಬಿಡು ಒಬ್ಬನೇ ಬಾ, ಇಲ್ಲ ಅಂದರೆ ನಿನ್ನನ್ನ ಅವಳ ಜೊತೆಗೆ ಆಚೆ ಹಾಕ್ಬಿಡ್ತೀನಿ. ಮಮ್ಮಿ, ಏನು ಮಾತಾಡ್ತಿದ್ದೆ ನೀನು? ಮದುವೆ ಆಗಿ ಮನೆಗೆ ಬಂದು ಸೊಸೆನ ಆಚೆಗೆ ಹಾಕು ಅಂತೀಯಾ? ಏನಪ್ಪ, ನಾನು ಹೋಗಿ ಮೆಚ್ಚಿ ಕರ್ಕೊಂಬಂದು ಸೊಸೆನ ಅವಳು? ನೀನು ಯಾವಳನ್ನ ಕರ್ಕೊಬಂದು ಮನೆ ತುಂಬಿಸ್ಕೊ ಅಂದರೆ ನಾನು ತುಂಬಿಸ್ಕೋಬೇಕು? ಅದೆಲ್ಲ ಆಗಲ್ಲ. ಇಲ್ಲಿ ನೋಡು, ನಾನು ಮೆಚ್ಚಿ ಕರ್ಕೊಬಂದು ಸೊಸೆಗಳು ಈಗ ನೋಡು, ನನಗೆ ಈತ ಸೊಸೆ ಸಿಕ್ಕರೆ ಮಾತ್ರ ಒಪ್ಕೊಳ್ಳೋದು ನಾನು. ನೀನು ಯಾವಳನ್ನ ಕರ್ಕೊಬಂದ್ರೆ ನಾನು ಒಪ್ಕೊಳ್ಳೋದು